ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಏನಿಲ್ಲ, ಇನ್ನೊಂದು ಎಂಟ್ರಿ ಸಿಗ್ತೀವಿ ಇವತ್ತು. ಡಮ್ಮಿ ಟ್ರೇಡಿಂಗ್ ಓಕೆ ಐತೆ. ರಿಯಲ್ ಎಂಟ್ರೀಸ್ ತೊಗೊಳಕ್ಕೆ ಹೋಗ್ಬಿಟ್ರಿ. ಜಸ್ಟ್ ನಾನು ಅನಾಲಿಸಸ್ ಟ್ರೈ ಮಾಡಿ ನೋಡೋಣ. ಇದು ಬ್ಯಾಕ್ ಟೆಸ್ಟಿಂಗ್ ಅನ್ಕೋರಿ, ಇದನ್ನು ರಿಯಲ್ ಟೈಮ್ ಬ್ಯಾಕ್ ಟೆಸ್ಟಿಂಗ್. ಸೊ ಲೋಧಾ ಡೆವಲಪರ್ಸ್ ಅಂತ ಒನ್ ಆಫ್ ದ ಬೆಸ್ಟ್ ರಿಯಲ್ ಎಸ್ಟೇಟ್ ಕಂಪ್ನೀಸ್ ಇದೆ. ಯಾವಾಗಲೂ ನಿಫ್ಟಿ ಒಳಗೆ ಇರ್ತೈತಿ. ಒನ್ ಡೇ ಫ್ರೇಮ್ ಒಳಗೆ ನಮ್ಮ ರೇಂಜ್ ಒಳಗೆ ಸಿಕ್ಕೈತಿದೆ. ಸೊ ಟ್ರೇಡ್ ತೊಗೊಳಕ್ಕೆ ನೋಡೋಣಂತ. ಎಲ್ಲೈತದು. ಇದೆ 200 ಓಕೆ, ಇದೊಂದು ಹೇಳ್ಬಿಡ್ತೀನಿ. ದಿಸ್ ಇಸ್ 200. ವೈಟ್ ಲೈನ್ ಏನೈತಿ 200 ಮೂವಿಂಗ್ ಆ್ಯಾವ್ರೇಜ್. ಬ್ಲೂ ಲೈನ್ ಐತಿ 50 ಡೇ ಮೂವಿಂಗ್ ಆ್ಯಾವ್ರೇಜ್. ಇದನ್ನು ಮೋಸ್ಟ್ ಆಫ್ ದ ಟೈಮ್ಸ್ ಯೂಸ್ ಮಾಡ್ತಿರ್ತೀನಿ ಅವಾಗ. ಸೊ ಇಲ್ಲಿ ನೋಡ್ತಿರಲ್ಲ, ಹಿಂಗೆ ಎಂಟ್ರಿ ಸಿಗ್ತಾವೆ ಒಮ್ಮೊಮ್ಮೆ. ಕರೆಕ್ಟ್ ಲೈನ್ಗೆ ಬಂದಾಗ ತೋರಿಸ್ತೀನಿ ತಡ್ರಿ, ಎಕ್ಸಾಕ್ಟ್ಲಿ ಅದು ಹೇಳ್ತೀನಿ. ಹಾಂ, ಸೊ 200 ಮೂವಿಂಗ್ ಆ್ಯಾವ್ರೇಜ್ ಕಡೆ ಬಂದಾಗ ಎಂಟ್ರಿ ಸಿಕ್ತಂದ್ರೆ ಭಾಳ ಚಲೋ ಎಂಟ್ರಿ ಅದು. ಇಲ್ಲ, ಇದು ನೋಡಿರಿ, ಇದು ಪರ್ಫೆಕ್ಟ್ ಎಂಟ್ರಿ ಇದೆ. ಬಿಡಂಗೆ ಅಲ್ಲಿಂತ ಎಂಟ್ರಿ ಸಿಕ್ಕರೆ. ಸೊ 200 ಮೂವಿಂಗ್ ಆ್ಯಾವ್ರೇಜ್ ಕಡೆ ಮ್ಯಾಲಿಂದ ಡ್ರಾಪ್ ಆಗೋ 200 ಮೂವಿಂಗ್ ಆ್ಯಾವ್ರೇಜ್ ಕಡೆ ಸಪೋರ್ಟ್ ತೊಗೊಂಡು ಮ್ಯಾಲೆ ಹೋಗೋ ಚಾನ್ಸಸ್ ಭಾಳ ಇರ್ತೈತಿ. ಇಲ್ಲಿ ನನ್ನ ನಾದರಾಯಣ ಲೋವರ್ ಬ್ಯಾಂಡ್ ಕಡೆ ಸಪೋರ್ಟ್ ತೊಗೊಂಡೈತಿ, ಪ್ಲಸ್ 200 ಮೂವಿಂಗ್ ಆ್ಯಾವ್ರೇಜ್ ಕಡೆ ಸಪೋರ್ಟ್ ತೊಗೊಂಡೈತಿ. ಇಂಥವು ಒಳ್ಳೆ ಎಂಟ್ರಿ ಸಿಗ್ತಾವೆ. ಸೊ ಇದು ಪರ್ಮನೆಂಟಾಗಿ ಯೂಸ್ ಮಾಡೋಂಗಿಲ್ಲ, ಬಟ್ ಇದ್ರ ಮೇಲೆ ಭಾಳ ಪ್ರೀವಿಯಸ್ ಟ್ರೇಡ್ ಮಾಡೋಕೆ ಭಾಳ ಯೂಸ್ ಮಾಡ್ತಿದ್ದೆ. ಸ್ಟಾಪ್ ಮಾಡಿದ್ದೆ ಈಗ. ಇದು ಫೇಲ್ ಆಗೈತೆ, ಇದು ಪಕ್ಕಾ ಫೇಲ್ ಆಗೈತೆ. ನೋಡ್ರಲ್ಲಿ ಹಿಂಗೆ ಫೇಲ್ ಆಗೋ ಚಾನ್ಸು ಇರ್ತೈತಿ. ಸ್ಟಾಪ್ ಲಾಸ್ ಇಡಬೇಕು ಇದಕ್ಕೆ. ಬಟ್ ನನ್ನ ನಾದರಾಯಣ ಸ್ಟಾಪ್ ಲಾಸ್ ಇಡೋಂಗಿಲ್ಲ. ಜಸ್ಟ್ ನಂದು ಒಂದೇನಂತಾರೆ, ಒಂದು ಸಪೋರ್ಟಿಗೆ ಇರಲಿ ಇಂಡಿಕೇಟರ್ ಅನ್ನೋದಕ್ಕೆ ತೊಗೊಂಡಿರ್ತೀನಿ. ಇದಕ್ಕೆ RSI ನನಗೆ ಹೇಳ್ದಂಗೆ ಮ್ಯಾಚ್ ಆಗೈತಿ. ಪ್ಲಸ್ ನಾದರಾಯಣ ಒಳಗೂ ಚಲೋ ಕೊಡಾಕತ್ತೈತಿ. ಇಲ್ಲಿ ಬೈ ಸೈಡ್ ಕೊಟ್ಟೈತಿ. ಸೊ ಟಿಕರ್ ಟೇಪ್ ಒಳಗೆ ನೋಡ್ತೀನಿ, ತೋರಿಸಿನಲ್ಲ ಇದು. ಇಲ್ಲ, ಇದು ನೋಡಿರಿ, ಟಿಕರ್ ಟೇಪ್ ಅನ್ನೋದಿದೆ. ಇದ್ರ ಹೋಗಿ ಚೆಕ್ ಮಾಡ್ತೀನಿ ನಾ ಎಲ್ಲ ಸ್ಟಾಕ್ಸ್. ಓಕೆ. ಸೊ ಇಲ್ಲೇ ಇದ್ರೊಳಗೆ ಇಲ್ಲಿ ಕಾಣಿಸ್ತದೆ ನೋಡ್ರಿ ನಿಮಗೆ. ರಿಯಲ್ ಎಸ್ಟೇಟ್ ಕಂಪ್ನಿ ಇದೆ, ಲೋಧಾ ಅನ್ನೋದು. ಸೊ ಇಲ್ಲಿಂದ ಕಾಪಿ ಪೇಸ್ಟ್ ಮಾಡ್ಕೊಂಡು ಈಗ ತೋರಿಸಿದಲ್ಲ ನಿಮಗೆ, ಇದ್ರೊಳಗೆ ಪೇಸ್ಟ್ ಮಾಡಿ ಚೆಕ್ ಮಾಡೋದು. ಸೊ ಒನ್ ಡೇ ಟೈಮ್ ನಿಮಗೆ 1 ವೀಕ್ ಟೈಮ್ ಫ್ರೇಮ್ ಒಳಗೂ ತೋರಿಸ್ಕೊಡ್ತೀನಿ. ಒಂದು ನಿಮಿಷ. ಎಸ್, 1 ವೀಕ್ ಟೈಮ್ ಫ್ರೇಮ್ ಒಳಗೂ ಐತಿ. ವಾ, ಎಸ್, ಇಲ್ಲ, ಇದು ನೋಡಿರಿ, 1 ವೀಕ್ ಟೈಮ್ ಫ್ರೇಮ್ ಒಳಗೂ ಕರೆಕ್ಟ್ ಜಂಪ್ ಆಗೋದು. ಇಲ್ಲಿಂದ ಹಿಂಗೆ ಹೋಗ್ಬೇಕು. ಈಗ ನನ್ನ ಲೆಕ್ಕದ ಪ್ರಕಾರ ಯಾವಾಗಲೂ ಹಂಗೆ ಆಗಂಗಿಲ್ಲ. 200 ಮೂವಿಂಗ್ ಆ್ಯಾವ್ರೇಜ್ 1 ವೀಕ್ ಒಳಗೆ 200 ಮೂವಿಂಗ್ ಆ್ಯಾವ್ರೇಜ್ ಬಂದಂತರೂ ಇನ್ನೂ ಖತರ್ನಾಕ್ ಸಪೋರ್ಟ್ ಅದು. ಆ್ಯಕ್ಚುಲಿ ವೀಕ್ಲಿನ ನೋಡ್ಬೇಕು. ವೀಕ್ಲಿ ಭಾಳ ಕಮ್ಮಿ ಆಗೈತಿ. ಇನ್ಮೇಲೆ ವೀಕ್ಲಿನೂ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಇದಕ್ಕೆ ಮೆಚುರಿಟಿ ಅಂತಾರೆ ನೋಡ್ರಿ. ಡೈಲಿ ಟೈಮ್ ಫ್ರೇಮ್ ವರ್ಕೌಟ್ ಆಗವಲ್ತು. ಈಗ ನಾ ಕಂಪಲ್ಸರಿ ವೀಕ್ಲಿ ಟೈಮ್ ಫ್ರೇಮ್ ಚಾರ್ಟ್ ಚೆಕ್ ಮಾಡತ್ತೀನಿ. ಆಮೇಲೆ ಬಂದು ಡೈಲಿ ಟೈಮ್ ಫ್ರೇಮ್ ಚಾರ್ಟ್ ಚೆಕ್ ಮಾಡತ್ತೀನಿ ಈಗ. ಸೊ ಎಸ್, ಗುಡ್ ಇಂಪ್ರೂವ್ಮೆಂಟ್ಸ್ ಟ್ರೇಡಿಂಗ್ನಾಗ. ರಿಸಲ್ಟ್ ಇನ್ನೂ ಅಂತ ಸಿಗಲ್ತೆ. ನಿಮ್ಗೆ ಲೈವ್ ಅಕೌಂಟ್ ತೋರಿಸ್ಬಿಡ್ತೀನಿ. ಎಲ್ಲ ಮೈನಸ್ ಆಯ್ತು ಅನ್ನಂಗೆ. ಎಲ್ಲ ಆಯ್ತು ನೋಡ್ರಿಪ್ಪ. 53,700, 50,030 ಕರೆಂಟ್, -6.83% ನಡೆದೈತಿ. ಓಕೆ, ಈಗ 3,600 ಅದ್ರ ನೋಡ್ರಿಪ್ಪ. 6 ಮಂತ್ಸ್ ಒಳಗೆ ನಾನು 4,500 5,000 ಪ್ರಾಫಿಟ್ ಮಾಡೀನಿ. ಒಬ್ವಿಯಸ್ಲಿ ವೆರಿ ಸ್ಮಾಲ್ ಅಮೌಂಟ್. 10,000 ರುಪೀಸ್ಲಿಂದ ಸ್ಟಾರ್ಟ್ ಮಾಡಿದೆ ಇನ್ವೆಸ್ಟ್ಮೆಂಟ್ ಮಾಡೋದು. ಪ್ರೀವಿಯಸ್ ವೀಡಿಯೋಸ್ ಒಳಗೆ ಹೋಗಿ ನೋಡಿದ್ರೆ ನಮ್ಗೆ ಕರೆಕ್ಟ್ ಗೊತ್ತಾಗ್ಬಿಡ್ತೈತಿ. ಈಗ ಅದ್ರೊಳಗೆ 3,677 ಮೈನಸ್ ನಡೆದೈತಿ. ಈಗ ನಾ ಎಕ್ಸಿಟ್ ಹೊಡೆದೆ ಅಂದ್ರೆ ನಂಗೆ 3,677 6 ತಿಂಗಳಿಂದ ಏನು ಪ್ರಾಫಿಟ್ ಮಾಡಿ ನಾಳೆ ಡಮ್ ಅಂದಂಗೆ. ಸೊ ಹಿಂಗೆ ಆಕೈತಿ ಸ್ಟಾಕ್ ಮಾರ್ಕೆಟ್ ಒಳಗೆ. ಸೊ ಇದು ಕಾಮನ್ ಇದು ತಡ್ಕೊಳ್ಳೋ ಶಕ್ತಿ ಇತ್ತಂದ್ರೆ ಅಷ್ಟು ಸ್ಟಾಕ್ ಮಾರ್ಕೆಟ್ ಒಳಗೆ ಬರ್ರಿ, ಇದು ಬರೋಂಗಿಲ್ಲ. ಓಕೆ, ಇದು ರಿಯಲ್ ಅಕೌಂಟ್ ನಮ್ದು. 50,000 ಐತಿ ಇದ್ರೊಳಗೆ. ಇಲ್ಲಿ ನೋಡಿರಿ, 681 ರುಪೀಸ್ ಇನ್ನೂ ಬ್ಯಾಲೆನ್ಸ್ ಐತಿ. ಇಷ್ಟು ಆಕ್ಸಿಸ್ ಬ್ಯಾಂಕ್ 2.54% ಮೈನಸ್ ಐತಿ. ಆಕ್ಸಿಸ್ ಬ್ಯಾಂಕ್ ಎಷ್ಟು ಮೈನಸ್. ಕೋಲ್ಗೇಟ್ ಪಾಮಲ್ಲಿ ಭಾಳ ದುಡ್ಡು ಕೊಟ್ಟಾನೆ ಆ್ಯಕ್ಚುಲಿ ನನಗೆ. ಓಕೆ, ನೋ ಇಶ್ಯೂಸ್, ವೆಯ್ಟ್ ಮಾಡೋಣ ಅಂತ. ಹೈಯೆಸ್ಟ್ ಇಲ್ಲಿ ನಂದು ಆ್ಯಕ್ಚುಲಿ ಸ್ಟ್ರಾಟಜಿ ಪ್ರಕಾರ ಕ್ಯಾಪಿಟಲ್ ಅಲೋಕೇಶನು ರಾಂಗ್ ಆಗೈತಿ. ನಂಗೆ ಭಾಳ ಇನ್ವೆಸ್ಟ್ ಮಾಡ್ಕೊಂಡು ಹೊಂಟೀನಿ. ಬಟ್ ಕೋಲ್ಗೇಟ್ ಪಾಮಲ್ಲಿ ಯಾಕೋ ಚಲೋ ಓಡ್ವಲ್ತ. ನಾನು ಅನ್ಕೊಂಡಿದ್ದ ಪ್ರಕಾರ ನಿಯರ್ಲಿ 10,000 ರುಪೀಸ್ ಇದು ಅಕೌಂಟ್ ಒಳಗೆ
ಸಿಕ್ಕಾಕೊಂಡೈತಿ. ಸ್ಟ್ರಾಟಜಿ ಪ್ರಕಾರ 50,000ನ 10 ಟೈಮ್ಸ್ ಡಿವೈಡ್ ಮಾಡಿದ್ರೆ ಮೋರ್ ದ್ಯಾನ್ 5,000 ರುಪೀಸ್, 5,000 to 6,000 ರುಪೀಸ್ ಅಷ್ಟೇ ಒಂದು ಸ್ಟಾಕಿಗೆ ಎಲ್ಲ ಕಟ್ ಮಾಡ್ಬೇಕು. ಇದು ಮಿಸ್ಟೇಕ್ ಆಗೈತಿ ಇದ್ರೊಳಗೆ. ಓಕೆ, ಇದು ಮಿಸ್ಟೇಕ್ ಆಗೈತಿ. ಪ್ಲಸ್ ಇನ್ನೊಂದು ಇಲ್ಲಿ ಒಂದು ನಿಮಿಷ ಕೆಳಗೆ ತೋರಿಸ್ತೇನೆ. ಸನ್ ಫಾರ್ಮನು ಹಂಗೆ ಆಗೈತಿ. ಸನ್ ಫಾರ್ಮ ನೋಡ್ರಿ 8,690 ಹೋಗೈತಿ, ವಿಚ್ ಇಸ್ ರಾಂಗ್. ಪ್ಲಸ್ ಇವೆರಡು ಸ್ಟಾಕ್ಸ್ ಕಮ್ಮಿ ಆಗತ್ತೆ. ಓಕೆ, ರಿಸ್ಕ್ ಭಾಳ ಆಗತೈತಿ, ಗೊತ್ತಾಗತೈತಿ. ಬಟ್ ನಾನು ಸ್ಟ್ರಾಟಜಿ ಪ್ರಕಾರ ಮಂತ್ಲಿ 10,000 5 to 10,000 ರುಪೀಸರ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಡ್ಯೂ ಟು ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಇನ್ವೆಸ್ಟ್ ಮಾಡೋಕ್ಕಾಗವಲ್ದು, ದುಡ್ಡು ಆಗವಲ್ತು. ಈ ಮುಂದಿನ 10 ದಿವಸ ಒಳಗೆ ಏನಾರ ಒಂದು ಸ್ವಲ್ಪ ದುಡ್ಡು ಜಮಾ ಆಗ್ಬೋದು ಅಂದ್ಕೊತೀನಿ. ಆದರೆ ಅಷ್ಟೇ ಜಾಸ್ತಿ ಇಲ್ಲ, ಒಂದು 2,000 ರೂಪಾಯಿ 3,000 ರೂಪಾಯಿ ಹಾಕ್ಬೋದು ನಾ ಟ್ರೇಡಿಂಗ್ ಅಕೌಂಟಿಗೆ. ಇಲ್ಲಾಂದ್ರೆ ಅದೂ ಇಲ್ಲ, ಹೇಳಕ್ಕೆ ಬರೋಂಗಿಲ್ಲ. ಡಿಪೆಂಡ್ಸ್ ದುಡ್ಡು ಹೆಂಗೆ. ಅದಕ್ಕಂದ್ರೆ ಮುಂದೆ ಈಗ ದೀಪಾವಳಿ ಬರತೈತಿ, ದಸರಾ ಬರತೈತಿ, ಈಗ ನಾಗ ಪಂಚಮಿ ಆತ. ಅದಕ್ಕೆಲ್ಲ ದುಡ್ಡು ಅರೇಂಜ್ಮೆಂಟ್ ಮಾಡ್ಬೇಕು. ಖರ್ಚು ಇರ್ತೈತಿ, ಒಂದು 30,000-40 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಎಲ್ಲರೂ ಬರ್ತಿದ್ದಿದ್ದೆ. ನಮ್ಗೆ ಬೋನಸ್ ಇಲ್ಲ, ಏನಿಲ್ಲ, ಓನ್ ಮಾಡಾಕತ್ತೀವಿ. ಸೊ ಓನ್ ಮಾಡೋದ್ರೊಳಗೆ ಸೈಡ್ ದುಡ್ಡು ತಕ್ಕೊಂತ ಇಟ್ಕೊಂತ ಹೋಗ್ಬೇಕು. ಆಮೇಲೆ ದೀಪಾವಳಿಗೆ ಖರ್ಚಕ್ಕೆ ದುಡ್ಡು ಫ್ಯಾಮ್ಲಿಗೆ ಕೊಡಬೇಕಾಕೈತಿ. ಮಿನಿಮಮ್ 30,000-40 ಸಾವಿರ ಇಲ್ಲ, ಭಾಳ ಹೇಳಿದೆ ಎಕ್ಸಾಗ್ರೇಷನ್ ಒಳಗೆ. ಅಟ್ಲೀಸ್ಟ್ ಒಂದು 25,000 ರುಪೀಸರ ರೇಟ್ರಿ. 25,000 ರುಪೀಸರ ನಾ ಅರೇಂಜ್ ಮಾಡ್ಬೇಕೀಗ ವಿತಿನ್ ದ ಮಂತ್ ಆಫ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಒಳಗೆ 25,000 ರುಪೀಸ್ ಸೇವ್ ಮಾಡಿ ಮನೆಗೆ ಕೊಡ್ಬೇಕು. ಹಂಗಿರ್ತದೆ ಸಿಚುವೇಶನ್. ಸೊ ಎಸ್, ಭಾಳ ಟಫ್ ಇದೆ. ಈಗ ಏನು 50,000 ರುಪೀಸ್ ಐತೆ ಅದ್ರೊಳಗೆ ನಾ ಟ್ರೇಡ್ ಮಾಡ್ಕೊತ ಹೋಗ್ಬೇಕು. 50,000 ಅಂತೂ ಐತಿ, ನೋಡೋಣ ಏನಾಕೈತಂತ. ಯುನೈಟೆಡ್ ಸ್ಪಿರಿಟು ಭಾಳ ಹೊಡೆತ ಕೂಡ ಆಗ್ತೈತಿ. ವೀಕ್ಲಿ ಟೈಮ್ ಫ್ರೇಮ್ ಒಳಗೆ ನನ್ನ ಎಂಟ್ರಿ ಮತ್ತೆ ಬಂದೈತಿ. ದುಡ್ಡು ಹಾಕ್ಬೇಕು ಈಗ ನಾನು ಆ್ಯಕ್ಚುಲಿ, ಬಟ್ ಹಾಕಕ್ಕೆ ನನ್ನ ಕಡೆ ದುಡ್ಡಿಲ್ಲ. ಇಟ್ಸ್ ಓಕೆ, ಏನಾಕೈತೆ ನೋಡೋಣ ಅಂತ. 10% ಮೈನಸ್ ಒಳಗೆ ಅದಾನ. ಟಿ ಸಿ ಎಸ್ಸು 11% ಮೈನಸ್ ಅದಾನ. ನೋಡೋಣ ಏನಾಕೈತಂತ. ಸೊ ಲೈವ್ ಅಕೌಂಟ್ ಇದೆ, ಲೈವ್ ಅಕೌಂಟ್ ಅಪ್ಡೇಟ್ ಕೊಡ್ಬೇಕು ಅನ್ನಿಸ್ತೆ. ಸೊ ಕೊಡಾಕತ್ತೀನಿ, ಮೈನಸ್ ಒಳಗೆ ಐತಿ. ಸೊ ರಿಯಾಲಿಟಿ ತೋರ್ಸಾಕತ್ತೀನಿ ನಿಮಗೆ ಸ್ಟಾಕ್ ಮಾರ್ಕೆಟ್ದು ನಾನು. ಆಮೇಲೆ ಇದೆ ಎಂಟ್ರಿ ವೀಕ್ಲಿ ಟೈಮ್ ಫ್ರೇಮ್ ಒಳಗೂ ಬಂದೈತಿ, ಡೈಲಿ ಟೈಮ್ ಫ್ರೇಮ್ ಒಳಗೂ ಬಂದೈತಿ. ಲೋದಾ ಡೆವಲಪರ್ಸ್ ಅಂತ. ಓಕೆ, ಇಲ್ಲಿ ಕಾಣಿಸ್ತದೆ ನಿಮಗೆ, ಸಾರಿ. ಲೋದಾ ಡೆವಲಪರ್ಸ್ ಇಲ್ಲ ಐತಲ್ಲ, ಇಲ್ಲಿ ಎಸ್, ಇಲ್ಲಿ ಕಾಣಿಸ್ಬೋದು ನಿಮಗೆ ಲೋದಾ ಡೆವಲಪರ್ಸ್ ಅಂತ. ಸೊ ಎಂಟ್ರಿ ಚಲೋ ಐತಿ. ಫ್ರಂಟ್ ಪೇಜ್ ಒಳಗೆ ಹೋಗ್ತಾವೆ. ಇದು ಡಮ್ಮಿ ಎಂಟ್ರಿ, ರಿಯಲ್ ಎಂಟ್ರಿ ಅನ್ಕೊಬೇಡ್ರಿ. ಜಸ್ಟ್ ಟೈಮ್ ಪಾಸ್ ಎಂಟ್ರಿ ಅನ್ಕೋರಿ. ನಿಮಗೆ ಕಲಿಯೋಕೆ ಇದು ಹೆಲ್ಪ್ ಆಕೈತಿ, ನನಗೂ ಕಲಿಯೋಕೆ ಹೆಲ್ಪ್ ಆಕೈತಿ. ಸೊ ಅದನ್ನು ಶೇರ್ ಮಾಡತ್ತೀನಿ ಅಷ್ಟೇ ನಾನು. ಸಾರಿ, ಇದನ್ನು ಫ್ರಂಟ್ ಪೇಜ್ ತೆಗೆದೇ ಇಲ್ಲ ಇನ್ನು. ಸೊ ಐಟಮ್ ನೆಟ್ ಇಲ್ಲ ನೋಡಿರಿ. ಫ್ರಂಟ್ ಪೇಜ್ ಒಳಗೆ ಹೋಗಿ, ಓಕೆ, ಈಗ ಇಲ್ಲಿ ಇಷ್ಟು ಯೂಸ್ ಮಾಡಿದ್ದು ಅದಾವ ನೋಡೋಣ. ಪೊಸಿಷನ್ಸ್ ಇದನ್ನು ಮ್ಯಾಲೆ ತೊಗೊಂಡ್ಬಂದು ನಾನು ಲೋದಾ ಇಕ್ವಿಟಿ 1241 ರೇಟ್ ಕರೆಕ್ಟ್ ಐತಿ. ಎಸ್, 1241 ಅಂದ್ರೆ 25,000 20 ಸ್ಟಾಕ್ಸ್ ಹಾಕ್ಬೋದು ಅಂತ. ಎಷ್ಟು ಬರ್ತದೆ ಬರಲಿ, 25,000 ರುಪೀಸ್ ಒಳಗೆ ಬರಬೇಕಿದೆ. ಟೈಮ್ ಫ್ರೇಮ್ ಬಂದು 1 year. ಸಾರಿ, 1 year ಬೈ 20. ರಿಫ್ರೆಶ್ ಹೊಡೆದೆ, ಎಲ್ಲ ಹೋಗ್ತದ. 1 year ಬೈ ಸಬ್ಮಿಟ್. ಎಸ್, ಆರ್ಡರ್ ಪ್ಲೇಸ್ಡ್, ಡನ್. ಡಮ್ಮಿ ಟ್ರೇಡಿಂಗ್ ಆಗಿದೆ, ರಿಯಲ್ ಟ್ರೇಡಿಂಗ್ ಅನ್ಕೋಬೇಡ್ರಿ. ಎಸ್, ಲೋದಾ ಬಂತು ನೋಡ್ರಿ ಇಲ್ಲಿ 20 ಕ್ವಾಂಟಿಟಿ. ಸೊ 1242 ನಂದು ಆ್ಯಾವ್ರೇಜ್ ಪ್ರೈಸ್ ಆಕೈತಿ. 1242 ಆ್ಯಾವ್ರೇಜ್ ಪ್ರೈಸ್ ಅಂದ್ರೆ 1242 ಇಂಟು 20, 24,840. ಎಸ್, 24,840 ರುಪೀಸ್ ಇನ್ವೆಸ್ಟ್ ಮಾಡ್ದಂಗೆ ಆಗ್ತಿದ್ರು. ಓಕೆ, ನೋಡೋಣ ಅಂತ ಏನಾಕೈತೆ ಅಂತ. ಇವತ್ತರದ ಡೈಲಿ ಅಪ್ಡೇಟ್ ಕೊಡ್ತಿರ್ತೀನಿ ನಾನು. ಓಕೆ, ಎಲ್ಲ ಮೈನಸ್ ಒಳಗೆ ಅದಾವೆ. ನಾ ಏನು ಟ್ರೇಡ್ ತೊಗೊಳತ್ತೀನಿ, ಯಾವುದು ಪ್ರಾಫಿಟ್ ಒಳಗೆ ಬರುವಲ್ತೆ. ಇದ್ರದ್ದು ರಿಯಲ್ ಟೈಮ್ ಟಿ ಸಿ ಎಸ್ 3 ತೊಗೊಂಡಿದ್ದೆ, ಅದು ಮೈನಸ್ ಒಳಗೆ ಐತಿ. SBI ತೊಗೊಂಡಿದ್ದೆ, ಮೈನಸ್ ಒಳಗೆ ಐತಿ. ಆಕ್ಸಿಸ್ ಬ್ಯಾಂಕ್ ಎಲ್ಲ ನನ್ನ ಪ್ರಕಾರ ಬೇರಿಶ್ ಮಾರ್ಕೆಟ್ ಹೊಂಟೈತಿ ಈಗ. ಸೊ
ನಂಗೆ ಗೊತ್ತಲ್ಲ ಸ್ವಿಂಗ್ ಟ್ರೇಡಿಂಗ್ ಒಳಗೆ ಬೇರಿಶ್ ಮಾರ್ಕೆಟ್ ಇದ್ರೆ ಲಾಸ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಎಚ್ ಎಲ್ ಟೆಕ್ ನನ್ನ ಸ್ಟ್ರಾಟಜಿ ಪ್ರಕಾರ ತೊಗೊಂಡಿನಿ ಇವೆಲ್ಲ ಏನೂ ರಾಂಗ್ ನನ್ನ ಟ್ರೇಡ್ ನಾನು ಸ್ಟ್ರಾಟಜಿ ಅಗ್ನೆಸ್ಟ್ ಹೋಗಿ ಏನು ತೊಗೊಂಡಿಲ್ಲ ಈ ಸ್ಟಾಕ್ಸ್ ಒಳಗೆ. ಓಕೆ, ಡೈಲಿ ಅಪ್ಡೇಟ್ ಕೊಡ್ತೀನಿ ನೀವು ಸ್ಟಾಕ್ಸ್ದು ಏನಾಗತ್ತೈತಿ, ಎಷ್ಟು ದಿವ್ಸಕ್ಕೆ ಏನಾಗುತ್ತೆ ಅನ್ನೋದು. ಹೌದಲ್ಲ, ಅದು ಆ್ಯಕ್ಚುಲಿ ಬರೆದು ಇಟ್ಕೋಬೇಕಾಗಿತ್ತು. ಬ್ಯಾಕ್ ಟೆಸ್ಟಿಂಗ್ ಟ್ರೇಡಿಂಗ್ ಜರ್ನಲ್ ಅಂತ ಒಂದು ಮಾಡ್ಕೊಂಡು ಹೆಂಗೆ ಈಗ ಫಾರ್ ಎಕ್ಸಾಂಪಲ್ ಇದು ನಾ ಯಾಕೆ ಮಾಡಾಕತ್ತೀನಿ ಅಂದರೆ 10 lakh ಅಮೌಂಟ್ ನನ್ನ ಕಡೆ ಇತ್ತಂದ್ರೆ 10 lakhs ರೂಪೀಸ್ಲೇ ಟ್ರೇಡ್ ಮಾಡಾಕತ್ತೀನಿ ಅನ್ಕೊಂಡು ನಾ ಟ್ರೇಡ್ ತೊಗೊತ ಹೋದೆ ಅಂದ್ರೆ ನಂದು ಹೆಂಗೆ ಆಕೈತಿ ಟ್ರೇಡಿಂಗ್ ಅನ್ನೋದು ಇದರಲ್ಲೇ ಗೊತ್ತಾಕೈತಿ. ಆ್ಯಕ್ಚುಲಿ ರಿಯಲ್ ಟೈಮ್ 10 lakhs ರೂಪಾಯಿ ಜಮಾ ಮಾಡೋಕ್ಕಿರಲಿ 3-4 ವರ್ಷ ಬೇಕು ನನಗೆ, ಇಲ್ಲ ಅನ್ನಂಗಿಲ್ಲ. ಬಟ್ ಎಸ್ ಈಗ್ಲಿಂತ್ರ ಇದ್ರೊಳಗೆ ಟ್ರೈನಿಂಗ್ ಹಾಕ್ಕೊಂತ ಹೋದ್ರೆ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಕೈತಿ ಏನೈತಿ. ಎಲ್ಲಿ ಇನ್ನೊಂದು ಕಡೆ ತಡಿ ಒಂದು ನಿಮಿಷ ಹೇಳಿದೆ ನಿಮಗೆ. ಪರ್ಫಾರ್ಮೆನ್ಸ್ ಒಳಗೆ ಹೋದ್ರೆ ಇಲ್ಲಿ ಗೊತ್ತಾಗ್ಬಿಡ್ತೈತಿ ರಿಯಲೈಸ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ದಿಸ್ ಇಸ್ ರಿಯಲೈಸ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್. ಇಲ್ಲಿ ಗೊತ್ತಾಗ್ಬಿಡ್ತೈತಿ ಎಷ್ಟೈತಿ ಏನೈತಿ ಅನ್ನೋದು, ಚಾರ್ಜಸ್ ಏನು. ಇದು ಡಮ್ಮಿ ಟ್ರೇಡ್ಸ್ ಒಳಗೆ ನಾನು ಏನಂತಾರೆ ಇದು ತೊಗೊಂಡಿದ್ದೆ, ಗೊತ್ತಾಗ್ಲಾರಂಗೆ ತೊಗೊಂಡಿದ್ದೆವು. ವ್ಯಾಲಿಡಿಟಿ ಬರೀ ಒಂದು ದಿವ್ಸದ ಇಂಟ್ರಾಡೇ ಟೈಪ್ ತೊಗೊಂಡ್ಬಿಟ್ಟಿದ್ದೆ, ಅದಕ್ಕೆ ಥರದ್ದು ಲಾಸ್ ಬುಕ್ ಆಗ್ಯಾವ. ನೋ ಇಶ್ಯೂಸ್. ಡಮ್ಮಿ ಟ್ರೇಡ್ ಮಾಡೋದು ಅದರ ಸಂಬಂಧ ಗೊತ್ತಾಗ್ಬಿಡ್ತೈತಿ. ಇಲ್ಲೇ ಜರ್ನಲೈಸ್ ಮಾಡೋಕ್ಕೆ ಬರ್ತೈತೆ ಆ್ಯಕ್ಚುಲಿ. ಹೌದಾ, ಸ್ಟಾರ್ಟ್ ಜರ್ನಲೈಸಿಂಗ್ ಇನ್ಸ್ಟ್ರೂಮೆಂಟ್ ವಿಪ್ರೋ. ನಾವು ಇಲ್ಲಿ ಇದ್ರೊಳಗೂ ಬರೆದು ಇಟ್ಕೋಬೋದು, ಬಟ್ ನನಗಿದು ಸರಿ ಹೋದಂಗಿಲ್ಲ ಅನ್ಕೊತೀನಿ. ಸೊ ಬೇಡ, ನಾನು ಸಪ್ರೇಟ್ ಬುಕ್ಕ ಮಾಡ್ತೀನಿ ಇದ್ರ ಸಂಬಂಧ. ಅದು ಬುಕ್ ಒಳಗೆ ಫೋಟೋ ಹೊಡೆದು ಅಪ್ಡೇಟ್ ಮಾಡ್ತಿರ್ತೀನಿ ಅವಾಗ. ಓಕೆ. ಸೊ ಎಸ್, ಎಲ್ಲ ಮೈನಸ್ ಒಳಗೆ ಹೊಂಟಾವು ಸ್ಟ್ರಾಟಜಿ ಪ್ರಕಾರ ತೊಗೊಂಡ್ರು. ಬಟ್ ಸ್ಟ್ರಾಟಜಿ ಮಾಡೀವಿ ಅಂದ್ರೆ ವೆಯ್ಟ್ ಮಾಡಬೇಕಾಕತಿ, ಏನು ಬೇರೆ ಆಪ್ಷನ್ ಇಲ್ಲ. ಮಂತ್ ಆನ್ ಮಂತ್ ಆ್ಯಾವ್ರೇಜ್ ಮಾಡ್ಕೊಂಡು ಹೋಗ್ತೀನಿ, ಎಲ್ಲಿ ಹೆಂಗೆ ಆ್ಯಾವ್ರೇಜ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿರಿ 3% ಬಂದೈತಿ. 3% ಅಂದ್ರೆ ಇದು ಇನ್ನೊಂದು 3%, 5 to 6% ಲಾಸ್ ಹೋತಂದ್ರೆ ಮತ್ತು ನಾ ಅದ್ರೊಳಗೆ ಏನಾರ ಒಂದು ಸ್ವಲ್ಪ ಮಿನಿಮಮ್ 50% ಕ್ಯಾಪಿಟಲ್ ಅಲೋಕೇಟ್ ಮಾಡ್ತೀನಿ ಅದಕ್ಕೆ. ಓಕೆ. ಸೊ ಹಂಗೆ ಮಾಡ್ಕೊತ ಹೋಗಿ ಪ್ರಾಫಿಟ್ 6% ಬಂದಾಗ 7%, ಮಿನಿಮಮ್ 7% ಪ್ರಾಫಿಟ್ ಇಡ್ತೀನಿ ಇದ್ರೊಳಗೆ. 7% ಪ್ರಾಫಿಟ್ ಬಂದಾಗ ಎಕ್ಸಿಟ್ ಹಾಕ್ತೀನಿ, ಜಸ್ಟ್ ಒಂದು ಇದು ಇರಲಿ ಅಂತ ತೋರ್ಸಾಕೆ. ಸೊ ಅಷ್ಟು. ಈಗ ಆ್ಯಕ್ಚುಲಿ ಭಾಳ ಸ್ಟಾಕ್ಸ್ ಬಂದವು. ಎಲ್ಲದಕ್ಕಿಂತ ಚಲೋ ಅಂದ್ರೆ ಇದೇ ಬಂದಿರೋದು ವೀಕ್ಲಿ ಚಾರ್ಟ್ ಹೋಗಿ ಚಲೋ ತೋರ್ಸತಿ ಬುಲ್ಲಿಶ್ ಟುವರ್ಡ್ಸ್. ಇದಕ್ಕಂದ್ರೆ ಇಲ್ಲೇ ಹೇಳ್ತೀನಲ್ಲ, ಇದು 50 day ಮೂವಿಂಗ್ ಆ್ಯಾವ್ರೇಜ್ 1 week ಒಳಗೆ ಅಲ್ಲೇ ಸಪೋರ್ಟ್ ತೊಗೊಳ್ಳೋ ಸಿಚುವೇಶನ್ ಒಳಗೆ ಐತಿ. ಪ್ಲಸ್ 1 day ಚಾರ್ಟ್ ಒಳಗೆ ನೋಡಿರಿ, 1 day ಚಾರ್ಟ್ ಒಳಗೆ ದಿಸ್ 1 day ಒಳಗೆ 200 ಮೂವಿಂಗ್ ಆ್ಯಾವ್ರೇಜ್ ಪ್ಲಸ್ ನಮ್ಮ ರೇಂಜ್ ಒಳಗೆ ಸಿಗಾಕತ್ತೈತಿ, ಅಂದ್ರೆ ಒಂದು ಒಳ್ಳೆ ಇಂಡಿಕೇಶನ್ ಅದ. ಸೊ ಎಸ್, ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್ ವಾಟ್ ವಿಲ್ ಹ್ಯಾಪನ್ ಅಂತ. ಇನ್ನೊಂದು ವಾರ ಒಳಗೆ ನಮಗೆ ಇದ್ರದ್ದೆಲ್ಲ ರಿಸಲ್ಟ್ ಮೈನಸ್ ಹೋತಂದ್ರೆ ಏನು ಮಾಡೋಕೆ ಹೋಗಂಗಿಲ್ಲ. ಬಟ್ ಸ್ಟ್ರಾಟಜಿ ಪ್ರಕಾರ ಹಿಂಗೆ ತೊಗೊಳತ್ತೀನಿ ನಾನು. ಓಕೆ, ಅಷ್ಟೇ ಹೇಳ್ಬೇಕು ಅಂದ್ಕೊಂಡಿದ್ದೆ. ಇದೊಂದು ವೀಡಿಯೋ ಮಾಡಿ ಹಾಕೊಂಡು ಅಂದ್ಕೊಂಡೆ. ಸೊ ಒಂದೇ ದಿವ್ಸ ಹೋಗಿ 2 ವೀಡಿಯೋ ಮಾಡಾಕತ್ತಿದ್ದು ಇದು ಫಸ್ಟ್ ಟೈಮ್. ಸೊ ಏನೋ ಕೈ ಹಿಡಿದು ಸಿಗಾಕತ್ತೈತಿ ಯೂಟ್ಯೂಬ್ ಮೇಲೆ. ಓಕೆ, ಹಿಂಗೆ ಏನೈತಿ ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇದು ಯಾವುದೂ ರಿಯಲ್ ಟ್ರೇಡ್ಸ್ ಅಲ್ಲ, ಎಲ್ಲ ಡಮ್ಮಿ ಟ್ರೇಡ್ ತೊಗೊಳತ್ತೀನಿ. ರಿಯಲ್ ಟ್ರೇಡ್ ಯಾವಾಗಾರು ತೊಗೊಳತ್ತೀನಿ ಅಂದ್ರೆ ಅದರದ್ದು 3 months ಆದ ಕೂಡಲೇ ಅದ್ರದ್ದು ಅಪ್ಡೇಟ್ ಕೊಡ್ತೀನಿ. ಇದು ಡಮ್ಮಿ ಟ್ರೇಡಿಂಗ್, ಜಸ್ಟ್ ಟೈಮ್ ಪಾಸ್ ಟ್ರೇಡಿಂಗ್ ಅನ್ಕೋರಿ, ಲರ್ನಿಂಗ್ ಪರ್ಪಸ್ ಯೂಸ್ ಮಾಡ್ಕೊರಿ. ಓಕೆ, ಯಾವುದೂ ರಿಯಲ್ ಟ್ರೇಡ್ಸ್ ಇದ್ರ ಪ್ರಕಾರ ತೊಗೊಳಕ್ಕೆ ಹೋಗ್ಬೇಡ್ರಿ, ಫ್ಯೂಚರ್ ಹೋಗಿ ಗೊತ್ತಾಗೈತಿ ಅದಕ್ಕೆ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಹ್ಯಾವ್ ಅ ವಂಡರ್ಫುಲ್ ಡೇ.